ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ ನ ಚ ಜೀವೇಶ್ವರಾಭೇದ ಏವ ತಾತ್ಪರ್ಯಮಾಗಮಸ್ಯ. ವೇದಗಳು ಜೀವ ಹಾಗೂ ಈಶ್ವರರನ್ನು ಅಭಿನ್ನ ಎಂದು ಹೇಳುತ್ತಿಲ್ಲ. ತತ್ರ ಪ್ರಮಾಣಾಭಾವಾತ್, ಜೀವ ಬ್ರಹ್ಮರು ಅಭಿನ್ನ ಅನ್ನಲಿಕ್ಕೆ ಯಾವುದೇ ಪ್ರಮಾಣವಿಲ್ಲ. ಅದಕ್ಕೆ ಅವರು ಹೇಳಿದ್ರು, ಭೇದ ಅನ್ನೋದು ಪ್ರತ್ಯಕ್ಷ ಸಿದ್ಧ. ವೇದ ಅದನ್ನೇ ಹೇಳಿದ್ರೆ ಏನು ಪ್ರಯೋಜನ? ವೇದ ನಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಬೇಕು, ಗೊತ್ತಿಲ್ಲದೆ ಇರೋದು ಅಭೇದ. ಅಭೇದವನ್ನು ಹೇಳಿದ್ರೆ ಮಾತ್ರ ವೇದ ಸರಿ. ಭೇದವನ್ನು ಹೇಳಿದ್ರೆ ವೇದವನ್ನು ನಾವ್ಯಾಕೆ ಓದಬೇಕು ಅಂದರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಆಗಮಂ ವಿನಾ ಈಶ್ವರಸ್ಯೈವ ಅಸಿದ್ಧೇಹೇ. ವೇದವೇ ದೇವರನ್ನು ಪರಿಚಯ ಮಾಡಿಸಿ ಅವನಿಂದ ನೀವು ಭಿನ್ನ ಅಂತ ಹೇಳ್ತಾ ಇದೆ. ಇಲ್ಲ, ದೇವರನ್ನ ತಿಳಿಲಿಕ್ಕೆ ವೇದವೇ ಬೇಕು ಅಂತ ಇಲ್ಲ, ತರ್ಕದಿಂದಲೂ ತಿಳಿಯಬಹುದು ಅಂದರು ಆಚಾರ್ಯ ಬೇರೆಯವರು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ತರ್ಕದಿಂದ ತಿಳಿಲಿಕ್ಕಾಗಲ್ಲ. ಯಾಕೆ ಅಂದರೆ ಯಾವುದೇ ತರ್ಕಕ್ಕೆ ಪ್ರತಿತರ್ಕ ಒಂದಿರುತ್ತೆ. ನೀವು ಯಾವುದೇ ಜಗತ್ತಿನಲ್ಲಿ ಯಾವುದೇ ತರ್ಕವನ್ನು ಹೇಳ್ರಿ, ಒಂದು ಪ್ರತಿತರ್ಕ ಇರುತ್ತೆ. ಸುಲಭ. ಯಾವುದೇ ತರ್ಕವನ್ನು ಮಾಡಿ ಪ್ರತಿತರ್ಕ ಅಂತ ಒಂದಿರುತ್ತೆ. ಹಾಗೆ ದೇವರನ್ನು ಸಾಧನೆ ಮಾಡುವ ತರ್ಕಕ್ಕೆ ಪ್ರತಿತರ್ಕ ಇರುತ್ತೆ. ಆದ್ದರಿಂದ ತರ್ಕದಿಂದ ದೇವರನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಮತ್ತು ಈ ಗ್ರಂಥದಿಂದ ಹೊರಗಡೆ ಬಂದು ಹೇಳೋದಾದರೆ, ದೇವರನ್ನು ನಂಬಿದವರು ತರ್ಕದಿಂದ ನಂಬಿಲ್ಲ, ದೇವರನ್ನು ನಂಬದವರು ತರ್ಕದಿಂದ ದೇವರನ್ನು ನಂಬದೇ ಇರೋದಲ್ಲ. ಅವ್ರಿಗೆ ಬೇಕು ಅಂತ ಹೇಳಿ ತರ್ಕ ಮಾಡ್ತಾ ಇದ್ದಾರೆ. ಇದು ಈ ಗ್ರಂಥದಿಂದ ಹೊರಬಂದು ಹೇಳುವಂಥದ್ದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದರಿಂದಾಗಿ ವಿಪರ್ಯಯೇಣಾಪಿ ಅನುಮಾತುಂ ಶಕ್ಯತ್ವಾತ್, ಯಾವುದೇ ಅನುಮಾನಕ್ಕೆ ಉಲ್ಟಾ ಅನುಮಾನ ಇರುತ್ತೆ. ಅದರಿಂದ ವೇದವನ್ನು, ದೇವರನ್ನು ಕುರಿತು ಪರಿಚಯಿಸುವಂತಹ ಒಂದು ವೇದ ಬೇಕು. ಆ ವೇದವನ್ನು ತಿಳಿದುಕೊಂಡ ಮೇಲೆ ವೇದದಲ್ಲಿರುವ ದೇವರು ನಮಗಿಂತ ಭಿನ್ನ ಅಂತ ಅನುಭವಕ್ಕೆ ಬರುತ್ತೆ. ಯಾಕೆಂದರೆ ವೇದ ಹೇಳುವ ದೇವರು ಸರ್ವಜ್ಞನೂ, ಸರ್ವದೋಷ ದೂರನೂ, ಸರ್ವಗುಣ ಪೂರ್ಣನೂ ಆಗಿದ್ದಾನೆ. ನಾವಂತೂ ಅದಲ್ಲ ಅಂತ ಅನುಭವದ ನೆಲೆಯಲ್ಲಿಯೇ ದೇವರನ್ನು ಭಿನ್ನ ಅಂತ ತೀರ್ಮಾನ ಮಾಡೋದು. ಅದಕ್ಕೆ ಮೊದಲು ದೇವರ ಬಗ್ಗೆ ಪರಿಚಯಿಸುವ ಒಂದು ಮಾತು ಬೇಕು. ಆ ಮಾತು ವೇದ. ತರ್ಕದಿಂದ ದೇವರನ್ನು ತಿಳಿಲಿಕ್ಕೆ ಆಗಲ್ಲ. ಅದರಿಂದ ಅವ್ರದೊಂದು ತರ್ಕ, ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ಜಗತ್ತಿಗೆ ಸೃಷ್ಟಿಕರ್ತೃ ಒಬ್ಬ ಇದ್ದಾನೆ, ಜಗತ್ತು ಸೃಷ್ಟಿಯಾಗಿದೆ, ಆದ್ದರಿಂದ ಮಡಿಕೆಯ ಹಾಗೆ ಮಡಿಕೆ ಸೃಷ್ಟಿಯಾಗಿದೆ. ಅದರಿಂದಾಗಿ ಅದನ್ನು ಮಾಡಿದವ ಒಬ್ಬ ಇದ್ದಾನೆ. ಅದರಂತೆಯೇ ಜಗತ್ತು ಸೃಷ್ಟಿಯಾಗಿದೆ, ಆದ್ದರಿಂದ ಅದನ್ನು ಮಾಡಿದವ ಒಬ್ಬ ಇರಬೇಕು. ಈ ತರ್ಕದಿಂದ ದೇವರಿದ್ದಾನೆ ಅಂತ ಪ್ರೂವ್ ಆಗತ್ತಲ್ಲ ಅಂದರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಎಲ್ಲಿ ಪ್ರೂವ್ ಆಗುತ್ತೆ? ಇದಕ್ಕೆ ಉಲ್ಟಾ ತರ್ಕ ಹೇಳಲಿಯ ನಾನು? ವಿಮತಂ ವಿಕರ್ತೃಕಂ ಅಸ್ಮತ್ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್. ವಿವಾದಾಸ್ಪದವಾದ ಜಗತ್ತಿಗೆ, ಡಿಸ್ಪ್ಯೂಟೆಡ್ ವರ್ಲ್ಡ್ ಈಸ್, ಅದಕ್ಕೆ ಒಬ್ಬ ಕ್ರಿಯೇಟರ್ ಇಲ್ಲ. ಯಾಕೆ? ಅಸ್ಮತ್ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್. ನಾವು ಕರ್ತೃ ಅಂತ ಹೇಳಿ ಏನು ಗುಣಗಳನ್ನು ಡಿಸ್ಕ್ರೈಬ್ ಮಾಡ್ತೇವೋ ಆ ಡಿಸ್ಕ್ರಿಪ್ಷನ್ನು ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ನೀವೇನು ಹೇಳ್ತಾ ಇದ್ದೀನ? ಅವರಲ್ಲಿಲ್ಲ.
ಅದರಿಂದ ಒಪ್ಪಲ್ಲ. ನಮ್ಮಲ್ಲಿ ಒಬ್ಬ ಕರ್ತೃ ಅಂತ ಹೇಳಿದ್ರೆ ತನ್ನ ಪ್ರಾಡಕ್ಟಿನ ಬಗ್ಗೆ ಅತೀವ ಹೆಮ್ಮೆ ಇರಬೇಕು ಅವನಿಗೆ. ಅದನ್ನು ಎಲ್ಲ ಕಡೆ ಬೊಂಬಾರ್ಡ್ ಮಾಡಬೇಕು, ನಾನು ಮಾಡಿದ್ದು ಅಂತ. ನಮ್ಮ ಕಂಪನಿಯ ಹೆಸರು ಮೇಲ್ಗಡೆ ಬರಬೇಕು, ಎಲ್ಲ ಕಡೆ ಅದರ ಲಿಖಿತ ದಾಖಲಾತಿ ಇರಬೇಕು. ಇವುಗಳೆಲ್ಲ ನಮ್ಮ ಕರ್ತೃವಿಗೆ ಇರುವಂತಹ ದೌರ್ಬಲ್ಯ ಅಥವಾ ಕರ್ತೃವಿನ ಗುಣ. ಆ ಗುಣ ದೇವರಲ್ಲಿ ಇಲ್ಲ. ಇದ್ದಿದ್ದರೆ ತೆಂಗಿನ ಮರದ ಮೇಲೆ ಹೆಸರಿರಬೇಕಿತ್ತು, ನೀರಿನ ಮೇಲೆ ಹೆಸರಿರಬೇಕಿತ್ತು, ಬಾಟ್ಲಾಗೆ ಕೊಟ್ಬಿಡ್ಬೇಕಿತ್ತು, ಹರಿಯೋದೇನು. ಅದರಿಂದಾಗಿ ನಾವು ಕರ್ತೃವಿನ ಗುಣಗಳನ್ನು ಏನು ಡಿಸ್ಕ್ರೈಬ್ ಮಾಡ್ತೇವೆ ಆ ಗುಣ ಅವನಲ್ಲಿ ಇಲ್ಲ. ಆದ್ದರಿಂದ ದೇವರು ಕರ್ತೃವಲ್ಲ. ನಮಗೆ ಕರ್ತೃ ಅಂದ್ರೆ ಹೀಗಿರ್ಬೇಕಪ್ಪ. ಈ ತರ್ಕದಿಂದ ನೋಡಿ, ಆತ್ಮನಂತೆ ಆತ್ಮನಿಗೆ ಒಬ್ಬ ಕರ್ತೃ ಇದ್ದಾನೆ ಅಂತ ನಾವು ಒಪ್ಪಿಲ್ಲ. ನೀವು ಆತ್ಮನೇ ಇಲ್ಲ ಅಂತ ಚಾರ್ವಾಕರು ಚಾರ್ವಾಕರು ಹೇಳ್ಕೊಳ್ಳಿ, ಬೇರೆ ಬಿಡಿ. ಆತ್ಮನಿಗೆ ಕರ್ತೃ ಇಲ್ಲ ಅಂತ ಹೇಳಿ ಓ ತಾರ್ಕಿಕರೇ ನೀವಾದರೂ ಒಪ್ತೀರಾ? ಒಪ್ತೀವಿ, ನಾವು ಒಪ್ಪಿದ್ದೀವಿ. ಜೀವನಿಗೆ ಒಬ್ಬ ಕರ್ತೃ ಇಲ್ಲ, ಜೀವನನ್ನ ಯಾರೂ ಸೃಷ್ಟಿ ಮಾಡಿಲ್ಲ ಅಂತ ಅಲ್ವಾ. ಜೀವನಿಗೆ ಒಬ್ಬ ಕರ್ತೃ ಇಲ್ಲ. ಅದೇ ರೀತಿ ಜಗತ್ತು ಕೂಡ ಕರ್ತೃ ನಾವು ಅಂದುಕೊಂಡಂತೆ ಇಲ್ಲ ಅಂದ ಕರ್ತೃವೇ ಇಲ್ಲ. ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್. ಇದು ಹೋದ ಬಾರಿ ಆಗಿದ್ದಿತ್ತು. ಇತಿ ಪೂರ್ವಕಥಾನು ಆದಹ. ಈಗ ಅಲ್ಲಿಂದ ಮುಂದೆ ಪ್ರತ್ಯಕ್ಷ ಅನುಮಾನ ಸಿದ್ಧತ್ವೇತ ಭೇದಸ್ಯ ತದ್ವಿರೋಧಾದೇವ ಅಪ್ರಾಮಾಣ್ಯಂ ಅಭೇದಾಗಮಸ್ಯ. ವೇದ ಎಂದರೇನು? ವೇದ ಅಂದರೆ ಶಬ್ದದ ಗುಂಪು. ವೇದ ಅಂದರೆ ಶಬ್ದದ ಗುಂಪು. ಆ ಶಬ್ದಕ್ಕೆ ಒಂದು ಅರ್ಥ ಇರುತ್ತೆ, ಪದಕ್ಕೊಂದು ಅರ್ಥ. ಇದನ್ನೇ ವೇದ ಅಂತ, ಅದೊಂದು ಸಾಹಿತ್ಯ. ಶಬ್ದಕ್ಕೆ ಬೇರೆ ಅರ್ಥ ಮಾಡ್ತೇವೆ ನಾವು ಯಾವಾಗ? ನಮ್ಮ ಅನುಭವಕ್ಕೆ ವಿರುದ್ಧವಾದಾಗ. ನಮ್ಮ ಅನುಭವಕ್ಕೆ ವಿರುದ್ಧವಾದ ಶಬ್ದ ಇದ್ದಾಗ ಎರಡು ದಾರಿ. ಒಂದೋ ಅದು ಹೇಳುವ ಲೆವೆಲ್ ಅರ್ಥ ಆಗುವ ತನಕ ನಾವು ಬೆಳಿಬೇಕು, ಅದರ ಲೆವೆಲ್ಗೆ ನಾವು ಬೆಳಿಬೇಕು. ಒಂದೋ ಅದಕ್ಕೆ ಬೇರೆ ಅರ್ಥ ಮಾಡಬೇಕು. ಎರಡೇ ದಾರಿ ಇರೋದು. ಈಗ ನಿಮ್ಮ ಪ್ರಕಾರ ಈಗ ಬೇರೆ ಬೇರೆ ನೋಡಿ. ಅಯ್ಯೋ ರೋಡಲ್ಲೇ ನಮ್ಮ ಮನೆ ಇರೋದು. ಇನ್ನು ಕನ್ನಡದಲ್ಲಿ ಇನ್ನೂ ಬಿಕಾರ, ಮೈನ್ ರೋಡಲ್ಲೇ ನಮ್ಮ ಮನೆ ಬರುತ್ತೆ. ಎಲ್ಲಿಂದ? ಇದೆಲ್ಲ ಕಾಮನ್ ಆಗಿರುವ ಏನು ಲಿಂಗ್ವಿಸ್ಟಿಕ್ ಸೆನ್ಸ್ ಅಂತ ಏನು ಹೇಳ್ತೇವೆ ಅದಕ್ಕೆ ವಿರುದ್ಧವಾಗಿದೆ. ಅದಕ್ಕೆ ನಾವೇನು ಮಾಡ್ತೇವೆ? ಇಲ್ಲ, ಮನೆ ಬರೋದಿಲ್ಲ, ನಾವು ಅಲ್ಲಿಗೆ ಹೋಗ್ತೇವೆ, ಬೇಗ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಮೈನ್ ರೋಡಲ್ಲಿ ಅಂದರೆ ಪಕ್ಕದಲ್ಲಿ, ಹತ್ತಿರದಲ್ಲಿ ಅಂತ ಅರ್ಥ. ಇದು ನಾವು ಮಾಡಿಕೊಳ್ಳುವ ಅಂಡರ್ಸ್ಟ್ಯಾಂಡಿಂಗ್. ವರ್ಡ್ ಹೇಗೆ ಬೇಕಾಗಿರಲಿ, ಆ ವರ್ಡನ್ನು ವರ್ಬಲ್ ಅಂಡರ್ಸ್ಟ್ಯಾಂಡಿಂಗ್ ನಮಗಾಗೋದು ಯಾಕೆ ಅಂತಂದರೆ ಇಲ್ಲಿ ಇರುವ ಸಮಸ್ಯೆಗಳಿಂದಾಗಿ. ಬಿಕಾಸ್ ಆಫ್ ಮೆನಿ ಪ್ರಾಬ್ಲಮ್ಸ್ ಆ ಶಬ್ದಕ್ಕೆ ಬೇರೆ ಅರ್ಥ ಮಾಡ್ತೇವೆ. ಬೆಂಗಳೂರು ಬರ್ತಾ ಇದೆ. ಎಲ್ಲಿ ಬೆಂಗಳೂರು ಬರೋದು? ನಾವು ಇಂಗ್ಲೀಷಿನಲ್ಲಿ ಬೆಂಗಳೂರು ಈಸ್ ಕಮಿಂಗ್ ಅಂತಲೂ ಹೇಳಲಿಕ್ಕಾಗಲ್ಲ. ವಿ ಆರ್ ರೀಚಿಂಗ್ ಬೆಂಗಳೂರು ಅಷ್ಟೇ. ಕನ್ನಡದಲ್ಲಿ ಹೇಳೋ ಹಾಗೆ ನಾವು ಬೆಂಗಳೂರಿಗೆ ಇನ್ನೇನು ಬೆಂಗಳೂರು ಬರ್ತಾ ಇದೆ ತಡಿ ಅಂತ ಹೇಳೋ ಹಾಗಿಲ್ಲ. ಆದರೆ ಬೆಂಗಳೂರು ಬರ್ತಾ ಇದೆ ಅಂತ ನಾವು ಪ್ರಯೋಗ ಮಾಡ್ತೇವೆ. ಅದಕ್ಕೇನರ್ಥ? ನಾವು ಹೋಗ್ತಾ ಇದ್ದೇವೆ ಅನ್ನೋದನ್ನು ಅದರ ಮೇಲೆ ಆರೋಪ ಮಾಡ್ತೇವೆ. ಇದನ್ನು ಅಧ್ಯಾರೋಪ ಅಂತ ಕರೀತಾರೆ. ಈಗ ತಾತ್ಪರ್ಯ ಏನಾಯಿತು? ಒಂದು ವಾಕ್ಯಕ್ಕೆ ಬೇರೆ ಅರ್ಥ ಮಾಡೋದು ಯಾವಾಗ? ಪ್ರತ್ಯಕ್ಷ ವಿರೋಧ ಆದಾಗ, ಲಾಜಿಕ್ಕಿಗೆ ವಿರೋಧ ಬಂದಾಗ ಶಬ್ದಕ್ಕೆ ಬೇರೆ ಅರ್ಥ ಮಾಡ್ತೇವೆ.
ಈಗ ಬನ್ನಿ, ನಿಮ್ಮ ಪ್ರಕಾರ ವೇದ ಅಭೇದವನ್ನು ಹೇಳುತ್ತಿರಬಹುದು, ಆದರೆ ವೇದಕ್ಕೆ ಬೇರೆ ಅರ್ಥ ಮಾಡಬೇಕು. ಯಾಕೆಂದರೆ ನಮ್ಮ ಪ್ರತ್ಯಕ್ಷಕ್ಕೆ ವಿರುದ್ಧ. ಆದ್ದರಿಂದ ವೇದಕ್ಕೆ ಬೇರೆ ಅರ್ಥ ಮಾಡಬೇಕು. ಯಾಕೆಂದರೆ ತರ್ಕಕ್ಕೆ ವಿರೋಧ. ಆದ್ದರಿಂದ ಕೇವಲ ತರ್ಕ ಅಲ್ಲ, ಪ್ರತ್ಯಕ್ಷದಿಂದ ಕೂಡಿದ ತರ್ಕಕ್ಕೆ ವಿರೋಧ. ಆದ್ದರಿಂದ ಎಷ್ಟು ಚೆನ್ನಾಗಿದೆ. ಶಂಕರರೇ ಒಂದು ಕಡೆ ಹೇಳ್ತಾರೆ, ನಹಿ ಶ್ರುತಿ ಶತಮಪಿ ವನ್ಹಿಂ ಶೀತೀಕರೋತಿ ಅಂತ. 1000 ವೇದ ಮಂತ್ರಗಳು ಇರಬಹುದು, ಬೆಂಕಿ ತಣ್ಣಗಿದೆ ಬೆಂಕಿ ತಣ್ಣಗಿದೆ ಅಂತ ಹೇಳಿ. ಆದರೆ ಯಾರಿಗೆ ಅನುಭವಕ್ಕೆ ಬಂದಿದೆ? ನೋಡೋ ವೇದವಾಕ್ಯ ಇದೆ, ಬೆಂಕಿ ತಣ್ಣಗಿದೆ ಮುಟ್ಟಿದ್ರೆ ಆ ವೇದವಾಕ್ಯಕ್ಕೆ ಬೇರೆ ಅರ್ಥ ಮಾಡಬೇಕು ಅಂತ ನಾವು. ಅದೇ ರೀತಿ ಅಭೇದವನ್ನು ಹೇಳ್ತಾ ಇದೆ ಅಂತಾನೆ ಇಟ್ಕೊಳ್ಳೋಣ. ಹಿಂದೆ ಮುಂದೆ ನೋಡಿದಾಗ ಅಭೇದ ಅರ್ಥ ಅಲ್ಲ. ಇಟ್ಟುಕೊಂಡ್ರು ಪ್ರತ್ಯಕ್ಷಕ್ಕೆ, ನಿಮ್ಮ ಆತ್ಮಿಕ ಪ್ರತ್ಯಕ್ಷಕ್ಕೆ ವಿರೋಧವಾಗಿ ಹೇಳುವ ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಹೀಗಾಗಿಯೂ ಅಭೇದಾಗಮ ಪ್ರಮಾಣವಲ್ಲ. ತೇನ ಅಭೇದ ವಾಕ್ಯಸ್ಯ ಅಪ್ರಾಮಾಣ್ಯ ಭಾವೇ ನಾನುವಾದಕತ್ವ ಭೇದವಾಕ್ಯಾನ. ಇದಕ್ಕೆ ಮೊದಲು ಆದ ಒಂದು ಸಂಗತಿಯನ್ನು ಹೇಳಬೇಕು. ಭೇದವನ್ನು ಹೇಳುವ ಮಾತುಗಳು ಅನುವಾದಕ. ಭೇದವನ್ನು ಹೇಳುವ ಮಾತುಗಳು ಇದೆಯಲ್ಲ ಅಂತ ನೀವು ಮಾಯಾವಾದಿಗಳನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಅನುವಾದ ಮಾಡ್ತಾ ಇದೆ. ಏನು ಭೇದ ನೀವು ಅಂದುಕೊಂಡಿದ್ದೀರಾ ಅದು ವಾಸ್ತವವಲ್ಲ, ನಿಜವಾಗಿಯೂ ಇರೋದು ಅಭೇದ ಅಂತ ವೇದವಾಕ್ಯ ಹೇಳ್ತಾ ಇದೆ ಅಂತ ಹೇಳ್ಬಿಡ್ತಾರೆ ಅವರು. ಅಲ್ಲ, ಶಾಸ್ತ್ರ ಭೇದವನ್ನು ಹೇಳ್ತಾ ಇದೆ, ಆದರೆ ಅದು ಅನುವಾದವಲ್ಲ. ಅನುವಾದ ಅಂದರೆ ಬೇರೊಂದು ಕಡೆಯಿಂದ ಹೇಳಿ ಆಮೇಲೆ ನಿರಾಕರಣೆ ಮಾಡೋದು. ಈಗ ನಾನು ಹೇಳ್ತೇನೆ, ಅನುವಾದ ಅಂದರೆ ಹೇಗೆ ಗೊತ್ತಾ? ನೋಡಿ, ಮಂಜುನಾಥನ ಪ್ರಕಾರ ಹೀಗಂತೆ, ಹಾಗಲ್ಲ, ಇದು ಅನುವಾದ. ನೀವು ಹೇಳಿದ್ರಿ ಎಲ್ಲ ವೈದಿಕರು ಕೂಡ ಶೋಷಣೆ ಮಾಡಿದವರು ಅಂತ, ಆ ರೀತಿ ಅಭಿಪ್ರಾಯ ಪಡೆದಿರಿ, ಇದು ಅನುವಾದ. ಈ ತರಹ ಎಲ್ಲಾದರೂ ಕಂಡಿದೆಯಾ ವೇದವಾಕ್ಯ? ಇಲ್ಲ. ಅನುವಾದಕ ಅಂತ ಹೇಳಲಿಕ್ಕೆ ಏನು ಪ್ರೂಫೂ ಇಲ್ಲ. ಭೇದವನ್ನು ಹೇಳುವ ವಾಕ್ಯ ಇದೆ, ಅಭೇದವನ್ನು ಮೇಲುನೋಟಕ್ಕೆ ಹೇಳುವ ವಾಕ್ಯ ಇದೆ, ಅದು ಕೂಡ ಈ ಆರ್ಡರ್ನಲ್ಲಿಲ್ಲ, ಯಾವುದ್ಯಾವುದೋ ಆರ್ಡರ್ನಲ್ಲಿದೆ. ಅದನ್ನು ನೀವೇನು ಮಾಡ್ತಾ ಇದ್ದೀರಾ? ಭೇದವನ್ನು ಹೇಳುವ ವಾದ ವೇದ ಅನುವಾದ, ವಾಸ್ತವವನ್ನು ಹೇಳುವ ವೇದ ಅಭೇದಾಗಮ ಅಂತ. ಅದಕ್ಕೇನಿದೆ ಪ್ರೂಫು? ಯಾವ ಪ್ರೂಫು ಇಲ್ಲ. ಒಬ್ಬ ದೊಡ್ಡ ತರ್ಕ ವಿದ್ವಾಂಸರಿಗೆ ಹೇಳಿಬಿಟ್ಟಿದ್ರು, ನೋಡಿ ಮಧ್ವಾಚಾರ್ಯರು ಭೇದವನ್ನು ಹೇಳ್ತಾರೆ, ಎಲ್ಲ ಕಡೆ ಅಭೇದವೇ ಕನ್ಕ್ಲೂಡ್ ಆಗಿ ಬಂದಿದೆ ಉಪನಿಷತ್ತಿನಲ್ಲಿ, ಆದ್ದರಿಂದಾಗಿ ಮಧ್ವರು ಹೇಳೋದು ತಪ್ಪು. ಇವರು ತಲೆಬಿಸಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೋಡಿ 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 ನೋಡಿ, ಎಲ್ಲ ಕಡೆ ಅಭೇದವನ್ನು ಹೇಳುವ ಮಾತೆ ಕನ್ಕ್ಲೂಷನ್ ಆಗಿ ಬಂದಿದೆ ಅಂತ ನಾನು ಹೇಳಿದೆ. ಅವರು ಕತ್ತಲಲ್ಲಿ ಬಾಣ ಬಿಟ್ಟರು, ನೀವು ಕೇಳಿದ್ರಿ. ಎಲ್ಲ ಕಡೆ ಶಾಖೆಯ ಕೊನೆಯಲ್ಲಿ ಭೇದವನ್ನೇ ಹೇಳಿರೋದು, ಅಭೇದವನ್ನಲ್ಲ. ಉಪನಿಷತ್ತಿನಲ್ಲಿ ನೀವು ಅದನ್ನು ಗಮನಿಸೋದು ಬೇಡವೇ? ಹೌದಾ? ಎಲ್ಲಿದೆ ಉಪನಿಷತ್ತು? ನೀವು ಓದಬೇಕು ಅಂತ ಅದನ್ನೇ ಹೇಳೋದು ಅಂತಂದೆ ನಾನು. ನಾ ಸಂವತ್ಸರ ವಾಸಿನೇ ಪ್ರಬ್ರೂಯಾತ್, ನಾನಂತೆ ವಾಸಿನೇ. ನೀವು ಮೊನ್ನೆಯೂ ಮಹಾಭಾರತದಲ್ಲಿ ಕೇಳಿದ್ರಿ, ಈ ರಹಸ್ಯವನ್ನ ಇವ್ರಿಗೆ ಹೇಳಬೇಡಿ, ಇವರಿಗೆ ಹೇಳಿ. ಏನದು? ಭೇದ ಅಲ್ವಾ?
ಕನ್ಕ್ಲೂಷನ್ನಲ್ಲಿ ಯಾವತ್ತೂ ಭೇದವಿದೆ. ಸುಮ್ಮನೆ ಒಂದು ಈಶಾವಾಸ್ಯೋಪನಿಷತ್ತು ತಗೊಳ್ಳೋಣ. ಯೋಸಾ ವಸೌ ಪುರುಷಸ್ಥೋಹಮಸ್ಮಿ ಅಂತಿದೆ. ಮೇಲುನೋಟಕ್ಕೇನರ್ಥ? ನಾನೇ ಪುರುಷ, ನಾನೇ ಬ್ರಹ್ಮ. ಇದು ಮೇಲುನೋಟದ ಅರ್ಥ. ಒಳನೋಟದ ಅರ್ಥ ಏನು? ನನ್ನ ಒಳಗಡೆ ಇರುವ ನಾರಾಯಣನೇ ಸೂರ್ಯನ ಅಂತರ್ಯಾಮಿಯೂ ಆಗಿದ್ದಾನೆ. ಕನ್ಕ್ಲೂಷನ್ ಏನಿದೆ? ಈಶಾವಾಸ್ಯ ಉಪನಿಷತ್ತಿನ ಕನ್ಕ್ಲೂಷನ್ ಅಜ್ಞೇನಯ ಸುಪಥಾರಾಯೇ ಅಸ್ಮಾನ್. ಓ ಅಗ್ನಿಯೇ, ಒಳ್ಳೆಯ ದಾರಿಯಲ್ಲಿ ಒಯ್ಯಿ ನನ್ನನ್ನು, ನಮ್ಮನ್ನು. ಕ್ರತೋಸ್ಮರ ಕೃತಂ ಸ್ಮರ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಇಷ್ಟೆಲ್ಲ ಉಪಕಾರ ಮಾಡ್ತೀನಿ, ನೀನು ನನ್ನನ್ನು ಆನಂದದೆಡೆ ಒಯ್ಯುತ್ತೀಯ, ದುಃಖದ ಕಟ್ಟಿನಿಂದ ಬಿಡಿಸಿ ನಾನು ನಿನಗೇನು ಕೊಡ್ಲಿಕ್ಕಾಗತ್ತಪ್ಪ? ನನಗೊಂದು ದೊಡ್ಡ ನಮಸ್ಕಾರ. ಭೂಯಿಷ್ಠಾಂ ನಮ ಉಕ್ತಿಂ. ದೊಡ್ಡದು ಅಂದ್ರೇನು? ಭಕ್ತ್ಯಾದಿಗಳಿಂದ ಕೂಡಿದ್ದು ಅಂತ. ಇಲ್ಲಿ ನೋಡಿ, ಕನ್ಕ್ಲೂಷನಲ್ಲಿ ಏನಿದೆ? ಭೇದ ಇದೆ, ಪ್ರಾರ್ಥನೆ ಇದೆ. ಹೀಗೆ ಪ್ರತಿಯೊಂದು ಉಪನಿಷತ್ತಿನಲ್ಲಿಯೂ ಕೂಡ, ಪ್ರತಿಯೊಂದು ವೇದ ಮಂತ್ರಗಳಲ್ಲಿಯೂ ಕೂಡ ಕನ್ಕ್ಲೂಷನ್ ಅಥವಾ ಉಪಸಂಹಾರ ಭೇದಪೂರ್ವಕವಾಗಿದೆ. ಆಯ್ತಾ? ಭೇದಪೂರ್ವಕವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು, ಈ ಸ್ಪಿರಿಟ್ ಅನ್ನು ತೆಗೆದುಕೊಳ್ಬೇಕು. ನಹಿ ಬಲವತಃ ಅನುವಾದಕತ್ವಂ. ಅಷ್ಟೇ ಅಲ್ಲ, ಬಲಿಷ್ಠವಾದದ್ದನ್ನು ಅನುವಾದ ಅಂತ ಅನ್ಬಾರ್ದಲ್ವಾ? ಅಂದರೆ ಏನು? ಒಂದು ಮಾತನ್ನು ತಗೊಂಡು ನಿರಾಕರಣೆ ಮಾಡಬೇಕಾದ್ರೆ ಆ ಮಾತು ದುರ್ಬಲ ಆಗಿರಬೇಕು. ದುರ್ಬಲ ಅಂದರೆ ಏನು? ಪ್ರತ್ಯಕ್ಷಾದಿಗಳಿಗೆ ವಿರುದ್ಧ ಆಗಿರಬೇಕು. ಏನ್ರಿ, 100 ಜನ ಇಲ್ಲಿ ಸೇರ್ಬಿಟ್ಟಿದ್ದೀರಲ್ಲ ಅಂತ ಒಬ್ಬ ಹೇಳ್ತಾನೆ. ಆ ಮಾತು ದುರ್ಬಲ ಯಾವಾಗ ಆಗತ್ತೆ ಅಂದರೆ 100 ಜನ, ಬಹಳ ಜನ ಇಲ್ಲದೆ ಇರುವಾಗ ಒಂದು ಉತ್ಪ್ರೇಕ್ಷೆಯಿಂದ ಹೇಳಿದ್ರು ಅಂತ ಹೇಳಬೇಕು. ಇದು ಅನುವಾದ ಅಂತ ಅನ್ನೋದು. ಅನುವಾದ ಮಾಡಲಿಕ್ಕೆ ದೌರ್ಬಲ್ಯ ಇರಬೇಕು. ಈ ಭೇದದ ಮಾತಿನಲ್ಲಿ ದೌರ್ಬಲ್ಯ ಇಲ್ಲ, ನಮ್ಮ ಅನುಭವದ ಹಿನ್ನೆಲೆ ಇದೆ, ಪ್ರಬಲವಾಗಿದೆ. ಪ್ರತ್ಯಕ್ಷಾದೇ ರಾಗಮಸ್ಯ ಪ್ರಾಬಲ್ಯೇಪಿ ನೋಪಜೀವ್ಯ ಪ್ರಮಾಣ ವಿರೋಧೆ ಪ್ರಾಮಾಣ್ಯಂ. ಅದಕ್ಕೆ ಅವ್ರು ಕೇಳ್ತಾರೆ, ಆಹಾ, ಹಾಗಾದರೆ ವೇದ ಪ್ರತ್ಯಕ್ಷ ವಿರುದ್ಧ ಆಗಿರಬಾರದು ಅಂತ ನೀವು ಹೇಳೋದಾ? ಹೌದು. ಓ, ವೇದ ಸ್ವರ್ಗಲೋಕ ಇದೆ ಅಂತ ಹೇಳುತ್ತೆ, ನಿಮ್ಮ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದೆ ವೇದ. ಹಾಗಾದರೆ ವೇದವನ್ನು ಸುಳ್ಳು ಹೇಳ್ತಾ ಇದೆ ಅಂತ ಪಕ್ಕದಲ್ಲಿ ಇಡಬಹುದೇ? ಉತ್ತಾನ ವೈ ದೇವಗವಾವಹಂತಿ ಅಂತ ವೇದ ಇದೆ. ವೇದ ದೇವಲೋಕದ ಧೇನುಗಳು ತಳಕೆಳಕಾಗಿಯೂ ನಡೆಯಬಲ್ಲವು ಅಂತಿದೆ. ಒಪ್ಕೋತೀರಾ? ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದೆ, ಅಪ್ರಮಾಣ ಅಂತ ಯಾಕೆ ಹೇಳಬಾರದು? ಅದಕ್ಕೆ ಮಧ್ವರು ಹೇಳ್ತಾರೆ, ಇಂದ್ರಿಯಜನ್ಯವಾದ ಜ್ಞಾನದ ವಿಚಾರದಲ್ಲಿ ವೇದ ಪ್ರಬಲ. ಯಾಕೆಂದರೆ ಇಂದ್ರಿಯ, ನಮ್ಮ ಇಂದ್ರಿಯ ದುರ್ಬಲ, ನಮ್ಮ ಇಂದ್ರಿಯ ದುರ್ಬಲ. ಆದರೆ ಆತ್ಮಿಕ ಪ್ರತ್ಯಕ್ಷದ ವಿಚಾರದಲ್ಲಿ ವೇದ ಏನನ್ನು ಹೇಳ್ತಾ ಇದೆ, ನಾವು ಅದನ್ನೇ ಗ್ರಹಿಸ್ತಾ ಇದ್ದೇವೆ. ಈಗ ಭೇದ ಇದೆ ಅಂತನ್ನೋದು, ದೇವರೊಬ್ಬನಿದ್ದಾನೆ ಅನ್ನೋದು, ದೇವನಿಗೆ ಗುಣಗಣಗಳಿದೆ ಜೀವನಿಗಿಲ್ಲ ಅನ್ನೋದು ನಮ್ಮ ಇಂದ್ರಿಯ ಪ್ರತ್ಯಕ್ಷದಿಂದ ಗೋಚರವಾದದ್ದಲ್ಲ, ಮತ್ತೆ ಆತ್ಮಿಕ ಪ್ರತ್ಯಕ್ಷದಿಂದ ಗೋಚರ ಆಗಿರೋದು. ಹೀಗಾಗಿ
ಆತ್ಮಿಕ ಪ್ರತ್ಯಕ್ಷದ ವಿಚಾರದಲ್ಲಿ ವೇದಕ್ಕೂ ಆತ್ಮಿಕ ಪ್ರತ್ಯಕ್ಷಕ್ಕೂ ವಿರೋಧವೇ ಇಲ್ಲ. ಹಾಗಾದ್ರೆ ಏನು ಹೇಳಬೇಕು? ಇಂದ್ರಿಯ ಪ್ರತ್ಯಕ್ಷದಲ್ಲಿ ಹೇಳಬೇಕು. ಇಂದ್ರಿಯ ಪ್ರತ್ಯಕ್ಷದಲ್ಲಿ ನೀವು ಯಾಕೆ ಪಾರ್ಶಾಲಿಟಿ ಮಾಡ್ತಾ ಇರೋದು? ಕಣ್ಣಿಂದ ಕಂಡ್ರೆ ಮಾತ್ರ ಪ್ರಮಾಣನ, ಕಿವಿಯಿಂದ ಕೇಳಿದ್ರೆ ಪ್ರಮಾಣ ಅಲ್ವಾ? ವೇದ ಕಿವಿಯಿಂದಲೇ ತಾನೇ ತನ್ನ ಅಸ್ತಿತ್ವವನ್ನು ಸಾರಿರೋದು. ಕಣ್ಣಿಗೆ ಕಂಡದ್ದು ಪ್ರತ್ಯಕ್ಷ, ಇದು ಇಂದ್ರಿಯದ ಲೆವೆಲಲ್ಲಿ ನೀವು ಹೇಳ್ತಾ ಇರೋದು. ಆತ್ಮದ ಲೆವೆಲಲ್ಲಿ ನೀವು ಮಾತಾಡ್ತಾ ಇಲ್ಲ. ಕಣ್ಣಿಗೆ ಕಂಡದ್ದು ಮಾತ್ರ ಪ್ರತ್ಯಕ್ಷ. ದೇವರಿಲ್ಲ ಅಂದ್ರೆ ಕಿವಿ ಕೇಳಿದ್ದು ಪ್ರತ್ಯಕ್ಷವೇ. ಅಕ್ಷ ಅಂದ್ರೆ ಇಂದ್ರಿಯ, ಇಂದ್ರಿಯಕ್ಕೆ ಗೋಚರವಾಗೋದು ಪ್ರತ್ಯಕ್ಷ. ಕಿವಿ ಏನನ್ನು ಕೇಳ್ತಾ ಇದೆ? ದೇವರ ಅಸ್ತಿತ್ವವನ್ನು ಹೇಳುವ ವೇದವನ್ನು ಕೇಳ್ತಾ ಇದೆ. ಕಣ್ಣು ಕಂಡದ್ದು ಮಾತ್ರ ಪ್ರಮಾಣ, ಕಿವಿ ಕೇಳಿದ್ದು ಪ್ರಮಾಣ ಅಲ್ಲ ಅಂತ ಹೇಳಿಕ್ಕೆ ನೀವು ಯಾರು? ಕಿವಿ ಕೇಳಿದ್ದು ಪ್ರಮಾಣವೇ. ಕಣ್ಣು ಕಂಡದ್ದು ಪ್ರಮಾಣ ಆಗೋದಾದರೆ ಕಿವಿ ಕೇಳಿದ್ದು ಪ್ರಮಾಣ. ಆ ಕಿವಿಗೆ ವೇದ ಬಿದ್ದಿದೆ. ಇಲ್ಲ, ಸುಳ್ಳು ಮಾತುಗಳು ಕೇಳಬಹುದು, ಭ್ರಮೆಗಳು ಕಾಣಬಹುದು. ನೀವು ಹಿಂಗೆ ವಾದ ಮಾಡಿದ್ರೆ ಹಾಗೆ ವಾದ ಮಾಡ್ತೇವೆ. ಇಲ್ಲ, ಯಾರ್ಯಾರೋ ಹೇಳಿದ್ದು ಕೇಳೋದು. ಅಯ್ಯೋ, ಯಾವುದ್ಯಾವುದೋ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಇಲ್ಲ, ಕಿವಿಯಲ್ಲಿ ದೋಷ ಇರುತ್ತೆ, ಕಣ್ಣಲ್ಲಿ ದೋಷ ಇರಲ್ವಾ? ಎರಡೂ ಇಂದ್ರಿಯವೇ. ಕೊಡೋದಾದ್ರೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ನೀವು. ಈ ಕಣ್ಣಿನ ಮೇಲೆ ಏನೊಂದು ಪಕ್ಷಪಾತ ಅವತ್ತಿನಿಂದ ಹರಿದು ಬಂದಿದೆ. ಕನ್ನಡಕ ಹಾಕೊಂಡವ್ರು ಬುದ್ಧಿವಂತರು. ಯಾಕೆ? ಇಯರಿಂಗ್ ಮಿಷನ್ ಇಟ್ಕೊಂಡಿರೋರು ಬುದ್ಧಿವಂತರಲ್ವಾ? ಅವ್ರು ಕಿವುಡ್ರು. ಅದೇ ಯಾಕದು? ನೀವು ಕುರುಡ್ರು ಅಂತ ಯಾಕನ್ನಲ್ಲ ನೀವು? ಎರಡೂ ಇಂದ್ರಿಯವೇ. ಕಣ್ಣಿನ ಕುರುಡುತನ ನಿಮಗೆ ಬುದ್ಧಿವಂತಿಕೆಯ ಪ್ರತೀಕವಾಗಿ ಕಾಣುತ್ತೆ. ಹಾಗೆ ಹಿಯರಿಂಗ್ ಮಿಷಿನ್ ಅಂತನ್ನೋದು ಬಹುಶ್ರುತತ್ವದ ಲಕ್ಷಣ ಯಾಕೆ ಕಾಣಲ್ಲ? ಬಹಳ ಕೇಳಿದ್ದಾರೆ ಅವರು. ಅದರಿಂದಾಗಿ ಕಣ್ಣಿನ ಮೇಲೆ ಪಕ್ಷಪಾತ ಮೊದಲಿಂದ ನಮ್ಮ ಜನಕ್ಕೆ ಅದು ಯಾಕೋ ಗೊತ್ತಿಲ್ಲ. ಕಣ್ಣು ಮುಂದೆ ಇದೆ, ಕಿವಿ ಹಿಂದೆ ಇದೆ ಅಂತನೋ ಏನೋ. ಹಿಂದುಳಿದ ವರ್ಗ ಕಿವಿ. ಯಾಕೆ ಹೇಳಿದ್ದು ಅಂತಂದ್ರೆ, ಇನ್ನೊಂದು ತಮಾಷೆ ಮಾಡಿಬಿಡ್ತೇನೆ. ಬೀಚಿ ಅವ್ರದ್ದು, ಕಿವಿಲ್ದೆ ಹೋದ್ರೆ ಏನಾಗತ್ತೋ? ಕಣ್ ಕಾಣಲ್ಲ ಮೇಷ್ಟ್ರೆ ಅಂದಂತ ಅವ್ನು. ಯಾಕೋ ಅದು? ಹೌದು, ಕಿವಿ ಇರಲ್ವಲ್ಲಕ್ಕೆ. ಹ್ಯಾಟ್ ಹಾಕೊಂಡ್ರೆ ಕೆಳಗಡೆ ಬರುತ್ತೆ, ಕನ್ನಡಕ ಹಾಕೊಂಡ್ರೆ ನಿಲ್ಲಲ್ಲ, ಅದಕ್ಕೆ ಕಣ್ ಕಾಣಲ್ಲ ಅಂತಂದೆ. ಅದರಿಂದ ಕಣ್ಣಿಗೆ ಇಂಪಾರ್ಟೆನ್ಸ್ ಕೊಡುವ ನೀವು ಕಿವಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ವೇದ ಅನ್ನೋದು ಕಿವಿಯ ಮೂಲಕವೇ ನಮಗೆ ಗೊತ್ತಾಗೋದು. ಅದರಿಂದಾಗಿ ವೇದವೂ ಪ್ರತ್ಯಕ್ಷ. ಶ್ರುತಿ ಅಲ್ವಾ? ಕಿವಿಗೆ ಅದು ಬೀಳುತ್ತೆ. ಆ ಶಬ್ದದಲ್ಲಿ ದೋಷ ಇದೆಯಾ ಇಲ್ವಾ ಹುಡುಕ್ರಿ ಬೇಕಾದ್ರೆ, ಇಲ್ಲ ಅನ್ನಲ್ಲ. ಆದರೆ ಕಣ್ಣಿಗೆ ಕಾಣುವ ಹಾಗೆ ಕಿವಿಗೆ ಕೇಳತ್ತೆ ವೇದ. ಅದರಿಂದ ಪ್ರಮಾಣ. ವಿಷಯಾಭಾವೇ ಸ್ವಸ್ಯೈವ ಅಪ್ರಾಮಾಣ್ಯ ಪ್ರಾಪ್ತೇ. ಇಲ್ಲ, ಆ ಶಬ್ದ ಕಿವಿಗೆ ಬಿದ್ದಿಲ್ಲ ಅಂದರೆ ಅದೇ ಅಪ್ರಮಾಣ. ಶಬ್ದ ಅನ್ನೋದು ಕಿವಿಗೆ ಬೀಳುವುದರ ಮೂಲಕವೇ ಅರ್ಥವನ್ನು ಕನ್ವೆ ಮಾಡುತ್ತೆ. ಕಿವಿಗೆ ಬೀಳದೆ ಅರ್ಥವನ್ನು ಕನ್ವೆ ಮಾಡಲ್ಲ ಶಬ್ದ ಅನ್ನೋದು. ಆ ಪ್ರತ್ಯಕ್ಷವನ್ನು ಒಪ್ಪಲೇಬೇಕು. ಶ್ರೌತ ಪ್ರತ್ಯಕ್ಷ ಆಗಲಿ, ಚಾಕ್ಷುಷ ಪ್ರತ್ಯಕ್ಷ ಆಗಲಿ, ಅದು ಬಂದ ಮೇಲೆ ಆ ವಿಷಯವನ್ನು ಇಟ್ಟುಕೊಂಡು ತರ್ಕ ಮಾಡೋದು. ಹೌದಾ? ತರ್ಕ ಸುಮ್ಮನೆ ಬರುತ್ತಾ? ಒಂದೋ ಕೇಳಿದ್ರ ಮೇಲೆ ತರ್ಕ ಮಾಡ್ತೀವಿ. ನೋಡಿ, ಅವ್ರು ಹೀಗೆ ಹೇಳಿದ್ರಂತೆ,
ಅವರು ಸರಿ ಇಲ್ಲ. ಯಾಕೆ ಅಂದರೆ ನಿಜವಾಗಿಯೂ ಹೀಗಿಲ್ವೇ ಇಲ್ಲ, ವಾಸ್ತವ ಅಲ್ವಾ? ಅವ್ರು ಈ ರೀತಿ ಹೇಳಿದ್ರು, ಅದು ಸರಿ ಇಲ್ಲ. ಯಾಕೆ ಅಂದರೆ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ನೋಡಿ, ಇದು ಕೇಳಿದ್ದರ ಮೇಲೆ ಮಾಡುವ ತರ್ಕ. ಹಾಗೆ ಕೇಳಿದ್ರ ಮೇಲೆ ತರ್ಕ ಮಾಡ್ತೇವೆ. ಹೊಗೆ ಕಾಣುತ್ತೆ, ಬೆಂಕಿ ಇದೆ ಅಂತ ತರ್ಕ ಮಾಡ್ತೇವೆ. ಅನುಮಾನ ಮಾಡಬೇಕಾದ್ರೆ ಪ್ರತ್ಯಕ್ಷ ಆಗಿರಬೇಕು. ಪ್ರತ್ಯಕ್ಷ ಇಲ್ಲದೆ ತರ್ಕ ಮಾಡಲಿಕ್ಕಾಗಲ್ಲ, ಊಹಿಸ್ಲಿಕ್ಕಾಗಲ್ಲ. ಆದ್ದರಿಂದ ವೇದ ಶ್ರೌತ ಪ್ರತ್ಯಕ್ಷ, ಅದರ ಮೇಲೆ ಅನುಮಾನ ಮಾಡಬೇಕು. ಅನುಮಾನ ಅನ್ನೋದು ನಾವು ಕೇಳಿದ್ದರ ವಿರುದ್ಧವಾಗಿ ಇದ್ದರೆ ಅದಕ್ಕೊಂದು ಮರ್ಯಾದೆ ಇದೆ. ಸಾರಾಸಗಟಾಗಿ ತಿರಸ್ಕಾರ ಮಾಡೋದಲ್ಲ. ಕಿವಿಯ ಮೂಲಕ ಏನು ತೋರ್ತಾ ಇದೆ ವೇದ? ನಮ್ಮ ಗುರುಗಳು ನಾನಂತೂ ಮಾಡಿಲ್ಲಪ್ಪ ಇದನ್ನ ಅಂತ ಹೇಳಿದ್ದಾರೆ. ಪರಂಪರಾಗತವಾಗಿ ನಾನು ಮಾಡಿಲ್ಲ, ಅದಕ್ಕಾಗಿ ಯಾರು ಮಾಡಿಲ್ಲ ಅಂತ. ಈ ಶ್ರೌತ ಪ್ರತ್ಯಕ್ಷವನ್ನು ಯಾಕೆ ನೀವು ಪರಿಗಣಿಸೋಲ್ಲ? ಅದೇ ರೀತಿ ಶ್ರೌತ ಪ್ರತ್ಯಕ್ಷ ವೇದದ ಬಗ್ಗೆ, ದೇವರ ಬಗ್ಗೆ ಬೀಳ್ತಾ ಇದೆ, ಭೇದದ ಬಗ್ಗೆ ಬೀಳ್ತಾ ಇದೆ. ಯಾಕೆ ಒಪ್ಪಬಾರದು ನೀವು? ನಿಮ್ಮ ಅನುಭವಕ್ಕೂ ಬರ್ತಾ ಇದೆ. ಸೊ ಮೆಜಾರಿಟಿ ಅಂತ ತೆಗೆದುಕೊಂಡ್ರೆ ಪ್ರತ್ಯಕ್ಷ ಆಗಮ ಎರಡು ಭೇದದ ಬಗ್ಗೆ ಹೇಳ್ತಾ ಇದೆ. ಅದರಿಂದಾಗಿ ಅನುಮಾನ ಅದಕ್ಕನುಗುಣವಾಗಿ ತಿರುಗಬೇಕಾಗುತ್ತೆ. ಇಲ್ಲವೇ ಮೆಜಾರಿಟಿ ಪ್ರತ್ಯಕ್ಷ ಹಾಗೂ ಅನುಮಾನ ಏನು ಹೇಳ್ತಾ ಇದೆ, ಶಬ್ದ ಅದನ್ನೇ ಹೇಳಬೇಕಾಗತ್ತೆ. ಬೇರೆ ಕಡೆ ಬೇಡದ ಕಡೆಗೆ ಮೆಜಾರಿಟಿ ತರ್ತೀರ, ಇಲ್ಲಿ ಯಾಕೆ ತರಬಾರದು ನೀವು? ಅದರಿಂದಾಗಿ ತೇನೈವ ಹಿ ಅನುಮಾನಾದಿನ ಆಗಮಸ್ಯ ವಿಷಯ ಸಿದ್ಧತಿ ತತ್ಪಕ್ಷೇಪಿ ಅನುಮಾನೇನ ಹಿ ಅನುವಾದಿತ್ವ ಪಕ್ಷೆ ಈಶ್ವರೋ ಬೋದ್ಧವ್ಯ ಪ್ರತ್ಯಕ್ಷೇಣ ಚ ಆಗಮ. ನೀವೇನು ಹೇಳಬೇಕು? ಪ್ರತ್ಯಕ್ಷದಿಂದ ವೇದ ಆಗಮವನ್ನು ತಿಳ್ಕೊಂಡಿದ್ದೇವೆ, ಅದರಿಂದ ಈಶ್ವರನನ್ನು ತಿಳ್ಕೊಳ್ಬೇಕು ಅಂತ. ಅನುಮಾನದಿಂದ ಹೀಗಿಲ್ಲ. ಅತಸ್ತಯೋರ್ವಿರೋಧೆ ಪ್ರಾಮಾಣ್ಯಂ ನ ಸ್ಯಾತ್. ಅದರಿಂದಾಗಿ ಪ್ರತ್ಯಕ್ಷ ಅನುಮಾನಗಳಿಗೆ ವಿರೋಧ ಬಂದರೆ ವೇದವೇ ಪ್ರಮಾಣ ಅಲ್ಲ. ನಮ್ಮ ಅನುಭವಕ್ಕೆ ಬರದ್ದನ್ನ ವೇದ ಹೇಗೆ ಹೇಳ್ತಾ ಇದೆ? ಹೇಳಲ್ಲ. ಆ ಅನುಭವ ಅಂದ್ರೆ ಮತ್ತೆ ನಮ್ಮೆ ಎಕ್ಸ್ಪ್ಲನೇಷನ್ ಇದೆ. ಆತ್ಮಿಕ ಅನುಭವ. ಅನುಮಾನ ಸಿದ್ಧೇಶ್ವರಾಚ್ಚ ಭೇದ ಅನುಭವತ ಏವ ಸಿದ್ಧೋ ಜೀವಸ್ಯ. ಹೋಗಲಿ, ಅನುಮಾನದಿಂದ ದೇವರನ್ನ ಚಿಂತನೆ ಮಾಡ್ತಾನೆ, ಅದರಿಂದಾಗಿಯೇ ಭೇದ ಇದೆ ಅಂತ ಒಪ್ಕೊಳ್ಬೇಕು. ಯಾಕೆ ಹೇಳಿ? ನೀವು ದೇವರನ್ನ ಅನುಮಾನ ಮಾಡಬೇಕಾದ್ರೆ ದೇವರನ್ನ ಸರ್ವಕರ್ತೃ ಅಂತಲೇ ಒಪ್ಪಿ ಅನುಮಾನ ಮಾಡಬೇಕು, ಊಹಿಸಬೇಕು. ನಾವಂತೂ ಅಲ್ಲ. ಅಸರ್ವಕರ್ತೃತ್ವೇನ ಅನುಭವಾತ್ ನಚ ಅನುಭವ ವಿರೋಧೆ ಆಗಮಸ್ಯ ಪ್ರಾಮಾಣ್ಯಂ. ಒಂದು ತಿಳ್ಕೊಳ್ಳಿ, ಜೈವಿಕ ಅನುಭವಕ್ಕೆ ವಿರುದ್ಧವಾದ ವೇದ ಪ್ರಮಾಣವೇ ಅಲ್ಲ. ಆಗಮ ಪ್ರಾಮಾಣ್ಯ ಅನುಭವಸ್ಯಾಪಿ ಅಪ್ರಾಮಾಣ್ಯ ಪ್ರಾಪ್ತೇ ಇಲ್ಲ. ವೇದಕ್ಕೆ ಅನುಭವಕ್ಕೆ ವಿರುದ್ಧವಾಗಿ ವೇದ ಇದೆ ಒಪ್ಪಬೇಕು ಅಂತಂದ್ರೆ ಆ ವೇದದ ಪ್ರಾಮಾಣ್ಯ ನಿನ್ನ ಅನುಭವ ಸಿದ್ಧವೋ ಅಲ್ವೋ ಅಂತ ಕೇಳಬೇಕು. ಟ್ರಿಕ್ಕಿ ಕ್ವಶನ್. ಆಚಾರ್ಯರು ಕೇಳಿದ್ದಿದ್ದು ನೋಡಿ, ವೇದ ಅನುಭವಕ್ಕೆ ವಿರುದ್ಧವಾದರೆ ಪ್ರಮಾಣವಲ್ಲ. ಯಾಕೆ ಅಂದರೆ ವೇದ ಪ್ರಮಾಣ ಅಂತ ಅನುಭವಿಸಬೇಕಾಗುತ್ತೆ. ವೇದ ಪ್ರಮಾಣ ಅಂತ ಅನುಭವಿಸಿ ಅನುಭವದಿಂದ ಕಾಣುವ ಭೇದ ಅಪ್ರಮಾಣ ಅನ್ಬೇಕಾಗತ್ತೆ. ಅದು ಹೆಂಗದು? ನಾನು ನನ್ನ ತಲೆಯ ಮೇಲೆ ಕುಳಿತುಕೊಳ್ಳಬಲ್ಲೆ ಅಂತ ಹೇಳಿದ ಹಾಗಿರುತ್ತದೆ. ಆಗಲ್ಲ. ಇವನೇನನ್ಬೇಕು? ಭೇದವು ಇಲ್ಲ. ಯಾಕೆ? ವೇದ ಅಭೇದವನ್ನು ಹೇಳ್ತಾ ಇದೆ ಅಲ್ಲ, ಭೇದ ಅನುಭವಕ್ಕೆ ಬರ್ತಾ ಇದೆಯಲ್ಲ.
ಅನುಭವಕ್ಕೆ ಬರ್ತಾ ಇದ್ರೂ ವೇದ ಇರೋದ್ರಿಂದಾಗಿ ಅನುಭವ ಸುಳ್ಳು. ಹೌದಾ? ಅನುಭವವನ್ನು ಸುಳ್ಳು ಮಾಡುವ ಶಕ್ತಿ ವೇದಕ್ಕೆ ಇದೆ ಅಂತ ನಿನ್ನ ಅನುಭವಕ್ಕೆ ಬಂದಿದ್ಯಾ ಅಂತ ಕೇಳಬೇಕು. ಅವನು ಏನು ಹೇಳ್ಬೇಕಾಗ? ಅವನು ಅನುಭವಕ್ಕೆ ಬಂದಿದೆ ಅಂದ್ರೆ ಇದೇ ಅನುಭವಕ್ಕೆ ಬಂದ ಭೇದವನ್ನು ಒಪ್ಪು ಅಂತ ಆಗತ್ತೆ. ಅನುಭವಕ್ಕೆ ಬಂದಿಲ್ಲ ಅಂದ್ರೆ ಅನುಭವಕ್ಕೆ ಬರದ ವೇದವನ್ನು ಹೇಗೆ ಪ್ರಮಾಣ ಅಂತ ಒಪ್ತಾ ಇದ್ದೀನಿ ಅಂತ ಹೇಳ್ಬೇಕಾಗುತ್ತೆ. ಹೀಗೆ ಎರಡು ರೀತಿಯಿಂದ ಆಚಾರ್ಯರು ನಿರೂಪಣೆ ಮಾಡಿದ್ರು. ಇದಕ್ಕೆ ಏನು ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಇದೆ, ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನ ಇದೆ, ಏನು ಗುರುಗಳ ವ್ಯಾಖ್ಯಾನ ಇದೆ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಕೃಷ್ಣಾರ್ಪಣಂ. ಶಬ್ದ ಅಪ್ರಮಾಣ ಅಂತ ಒಬ್ಬ ಚಾರ್ವಾಕ ಹೇಳಿದ ಹಾಗೆ ತತ್ವಪ್ರದೀಪದಲ್ಲಿ ಶಬ್ದ ಎಲ್ಲ ಅಪ್ರಮಾಣ ಅಂತ ಒಬ್ಬ ಹೇಳುವವನನ್ನ ತ್ರಿವಿಕ್ರಮ ಪಂಡಿತರು ಕೇಳ್ತಾರೆ, ಇದ್ಯಾರು ನಿಮ್ಮ ಗುರುಗಳು ಹೇಳಿದ್ದಾರೆ? ಹೌದು ಅಂದ್ರೆ ಅವನು ಹೇಳಿದ್ದು ಶಬ್ದವಾದ್ದರಿಂದಾಗಿ ಅಪ್ರಮಾಣ ಅಂದ್ರೆ ಶಬ್ದ ಪ್ರಮಾಣ. ಇಲ್ಲ, ನಮ್ಮ ಗುರುಗಳು ಹೇಳಿದ್ದು ಶಬ್ದ ಪ್ರಮಾಣ ಅಂದ್ರೆ ಈ ಶಬ್ದ ಪ್ರಮಾಣ ಆದ್ರೆ ಆ ಶಬ್ದ ಪ್ರಮಾಣ ಆಗಲಿಕ್ಕೆ ಅಂತ ತೊಂದ್ರೆ ಅಂತ. ಹಾಗೆ